36ನೇ ತಿದ್ದುಪಡಿ 36th ಅಮೆಂಡ್ಮೆಂಟ್ ಸಿಕ್ಕಿಂ ಭಾರತಕ್ಕೆ ಸೇರ್ಪಡೆ ಆಗುತ್ತೆ 1972. ಸಂಪೂರ್ಣವಾಗಿ ಸಿಕ್ಕಿಂ ಭಾರತಕ್ಕೆ ಸೇರ್ಪಡೆ ಆಗಿದ್ದು ಎಷ್ಟನೇ ತಿದ್ದುಪಡಿ ಅಂದ್ರೆ 36ನೇ ತಿದ್ದುಪಡಿ. ಇದು ಕೂಡ ಯಾವ ವಿಧಿ ಅನ್ವಯ ಆಗ್ತಿದ್ದು? ಇದು ಕೂಡ ಸಂವಿಧಾನದ ಮೊದಲನೇ ಭಾಗದಲ್ಲಿರುವಂತಹ 2ನೇ ವಿಧಿ ಅನ್ವಯ ನಾವು ಸಿಕ್ಕಿಮನ್ನು ಭಾರತಕ್ಕೆ ಸೇರ್ಪಡೆ ಮಾಡ್ಕೊಂಡಿವಿ. ಸೊ 1975 ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಆಗಿದ್ದರು. ಇದು ಕೂಡ KS ಪ್ರಶ್ನೆ ಕೇಳಿದ PSI ಮತ್ತು PWದಲ್ಲಿ ಬಹಳಷ್ಟು ಸಲ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಬಂದವು. ಇನ್ನ 42ನೇ ತಿದ್ದುಪಡಿ 1976. ಈ 42ನೇ ತಿದ್ದುಪಡಿ ಮತ್ತು 44ನೇ ತಿದ್ದುಪಡಿ 1976 ಇವು ಎರಡು ಬಹಳ ಮುಖ್ಯವಾದಂತಹ ತಿದ್ದುಪಡಿಗಳು. ಇವೆರಡು ಕಂಪ್ಯೂಸ್ ಮಾಡ್ಕೋಬಾರ್ದು. 4 + 2 6, 4 + 4 8. 1978, 1976, 1978. 44ನೇ ತಿದ್ದುಪಡಿ 1978, 42ನೇ ತಿದ್ದುಪಡಿ 1976. ಈ 42ನೇ ತಿದ್ದುಪಡಿ ಮಿನಿ ಸಂವಿಧಾನ ಅಂತ ಕರೀತಿದ್ರು. ಯಾಕಂದ್ರೆ ಸಿಕ್ಕಾಪಟ್ಟೆ ಸಂವಿಧಾನದ ಭಾಗಗಳನ್ನ, ಸಂವಿಧಾನದ ಆರ್ಟಿಕಲ್ಸ್ ಇಲ್ಲಿ ಬದಲಾವಣೆ ಆಗ್ತಾವ. ಸಾಕಷ್ಟು ಜನ ಈಗ ಸದ್ಯದ ಗೋರ್ಮೆಂಟ್ ಅನ್ನ ಅಥವಾ ಗೋರ್ಮೆಂಟ್ ಏನೋ ಪ್ರಶ್ನೆ ಮಾಡ್ತಾರೆ, ಇಡೀ ಸಂವಿಧಾನ ಬದಲಾವಣೆ ಮಾಡ್ತಿದ್ದಾರೆ, ಸೇವ್ ದ ಕಾನ್ಸ್ಟಿಟ್ಯೂಷನ್, ಸಂವಿಧಾನ ರಕ್ಷಿಸಿರಿ ಅಂತ ಹೇಳಿ. ಸೊ ಅರ್ಧದಷ್ಟು ಮುಕ್ಕಾಲು ಭಾಗಷ್ಟು ಸಂವಿಧಾನ ತಿದ್ದುಪಡಿಗಳು ಇದೇ ಟೈಮ್ನಲ್ಲಿ ಆಗ್ತಾವ. ನಂತರ ಸಮಾಜವಾದ, ಜಾತ್ಯತೀತ ಮತ್ತು ಸಮಾನತೆ ಅನ್ನುವಂತಹ ಶಬ್ದಗಳನ್ನ ನಮ್ಮ ಪೂರ್ವ ಪೀಠಿಗಳು ಸೇರ್ಪಡೆ ಮಾಡ್ತಾರೆ. ಎಷ್ಟನೇ ತಿದ್ದುಪಡಿ ಅಂದ್ರೆ 42ನೇ ತಿದ್ದುಪಡಿ. ಸಮಾಜವಾದ, ಜಾತ್ಯತೀತ, ಸಮಾನತೆ ಅಲ್ಲ, ಸಮಗ್ರತೆ ಅನ್ನುವಂತಹ ಪದಗಳನ್ನ ಪ್ರಿಯಾಂಬಲ್ ಅಲ್ಲಿ ನಮ್ಮ ಪೂರ್ವ ಪೀಠಿಗಳು ಸೇರಿಸ್ತಾರೆ. 42ನೇ ತಿದ್ದುಪಡಿ ಮಾಡಿ, ಅದೇ ರೀತಿ ಸ್ವರ್ಣ ಸಿಂಗ್ ಕಮಿಟಿನ ರಚನೆ ಮಾಡಿ ಮೂಲಭೂತ ಕರ್ತವ್ಯಗಳನ್ನು ಕೂಡ ಸೇರ್ಪಡೆ ಮಾಡ್ತಾರೆ.